ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ವಾತಿ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಉಪಯೋಗ ಆಗುವಂಥ ಕಿಚನ್ ಟಿಪ್ಸನ್ನು ತೋರಿಸ್ತೀನಿ. ಪ್ಲೀಸ್ ನನ್ನ ಚಾನಲನ್ನು ಇನ್ನೂ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ, ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ನನ್ನ ವೀಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಫಸ್ಟ್ ಟಿಪ್ ಬಂದುಬಿಟ್ಟು, ನಾವು ಹುಣಸೆಹಣ್ಣು ಈ ರೀತಿ ತೊಳೆದಾದ್ಮೇಲೆ ನೀರೆಲ್ಲ ಬಿಸಾಕ್ತಾ ಇರ್ತೀವಿ. ಆ ನೀರಿಂದ ಏನು ಉಪಯೋಗ ಇದೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ರೀತಿ ಚೆನ್ನಾಗಿ ಹುಣಸೆಹಣ್ಣು ತೊಳೆದ್ಬಿಟ್ಟು ಮತ್ತು ಅದನ್ನು ಸ್ವಲ್ಪ ಪ್ರೆಸ್ ಮಾಡಿದ್ರೆ ಈ ರೀತಿ ಸ್ವಲ್ಪ ರಸವನ್ನು ಬರುತ್ತೆ. ಆ ರಸದಿಂದ ತುಂಬಾ ಯೂಸ್ ಇದೆ. ಏನು ಯೂಸ್ ಅಂದರೆ, ನಾವು ದಿನ ಜಾಸ್ತಿ ಸ್ವಲ್ಪ ಆಪಲ್ಸನ್ನು ತರ್ತಾ ಇರ್ತೀವಿ. ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಆ ನೀರಿನಲ್ಲಿ ಇಟ್ಕೊಳ್ಳೋದ್ರಿಂದ ಅದು ಸ್ವಲ್ಪ ಒಂದೊಂದು ಸಾರಿ ಕಲರ್ ಚೇಂಜ್ ಆಗಿಬಿಟ್ಟು ಒಂಥರ ಆಗೋಗ್ತಾ ಇರುತ್ತೆ, ಮೆತ್ತಗೆ, ಮತ್ತು ತಿನ್ನೋಕ್ಕೆ ಇಷ್ಟ ಆಗೋದಿಲ್ಲ. ಅಂಥ ಟೈಮಲ್ಲಿ ನಾವು ಈ ರೀತಿ ಹುಣಸೆಹಣ್ಣು ತೊಳೆದಿರೋಂಥ ನೀರಿನಿಂದ ನಾವು ಈ ಆಪಲ್ಸನ್ನು ತೊಳೆದು ಇಟ್ಕೊಂಡ್ರೆ ತುಂಬ ಫ್ರೆಶ್ ಆಗಿರುತ್ತೆ. ಮತ್ತು ಆ ರೀತಿ ಹಣ್ಣಾಗಿ ಒಂಥರ ಹಣ್ಣಾಗಿ ಮತ್ತು ಮೆತ್ತಗೆ ಇರೋದಿಲ್ಲ, ಕೆಟ್ಟೋಗ್ದಿರ ತುಂಬ ದಿನ ಇರುತ್ತೆ. ಈ ಟಿಪ್ ಕೂಡ ನೀವು ಯೂಸ್ ಮಾಡ್ಕೋಬೋದು. ನೀವು ಈ ನೀರನ್ನು ಬಿಸಾಕ್ದಿರ ಹಾಗೆ ಸ್ಟೋರೇಜ್ ಮಾಡಿಕೊಂಡು ಇಟ್ಕೊಳ್ಳಿ. ನಾವು ಯಾವತ್ತಾದರೂ ಆಪಲ್ಸು ಫ್ರೂಟ್ಸ್ ಏನಾದರೂ ಫ್ರೂಟ್ಸ್ ತರೋವಾಗ ಈ ರೀತಿ ಅವು ಕೆಟ್ಟೋಗ್ದಿರ ನಾವು ಈ ರೀತಿ ಹುಣಸೆಹಣ್ಣು ನೀರಿಂದ ತೊಳೆದು ಇಟ್ಕೊಂಡ್ರೆ ತುಂಬ ಫ್ರೆಶ್ ಆಗಿರುತ್ತೆ. ಈ ಟಿಪ್ ಕೂಡ ನೀವು ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು, ನಾವು ಈ ರೀತಿ ಕಿಂಡರ್ ಜಾಯ್ ಆಗಿರ್ಬೋದು, ಯಾವುದಾದ್ರು ಸ್ವೀಟ್ಸ್ ಆಗಿರ್ಬೋದು ತಂದಾಗ ಈ ರೀತಿ ಬಾಕ್ಸಸ್ಸನ್ನು ಬರುತ್ತೆ. ಈ ರೀತಿ ಬಾಕ್ಸನ್ನು ನಾವು ಬಿಸಾಕ್ದಿರ ಇದನ್ನು ಹಾಗೆ ಇಟ್ಕೊಂಡ್ರೆ ನಮ್ಗೆ ತುಂಬಾ ಯೂಸ್ ಆಗುತ್ತೆ. ಏನಕ್ಕೆ ಯೂಸ್ ಆಗುತ್ತೆ ಅಂದರೆ, ನಮ್ಮ ಮನೆಯಲ್ಲಿ ಸ್ವಲ್ಪ ಜನ ಜಾಸ್ತಿ ಎಗ್ಸನ್ನು ತರ್ತಾ ಇರ್ತಾರೆ, ಕೋಳಿ ಮೊಟ್ಟೆ. ಅದು ಫ್ರಿಜ್ಜಲ್ಲಿ ಈ ರೀತಿ ಬಾಕ್ಸ್ ಇರುತ್ತೆ, ಅದರಲ್ಲಿ ಆಗಿ ಮಿಕ್ಕಿರೋ ಅಂಥ ಎಗ್ಸನ್ನು ಯಾವ ರೀತಿ ಇಟ್ಕೋಬೇಕಂದ್ರೆ, ಈ ರೀತಿ ನಾನು ಕಿಂಡರ್ ಜಾಯನ್ನು ಇಟ್ಟಿದ್ದೀನಲ್ಲ, ಆ ರೀತಿ ನೀವು ಎಗ್ಸನ್ನು ಇಟ್ಕೊಂಡ್ರೆ ತುಂಬ ಸೇಫಾಗಿ ಇರುತ್ತೆ, ಒಡೆದೋಗೋದು ಇಲ್ಲ, ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ಕೂಡ. ಯಾವತ್ತಾದರೂ ಎಗ್ಸ್ ಜಾಸ್ತಿ ತಂದು ಮಿಕ್ಕೋಗಿದೆ, ಇನ್ನೂ ಅದರಲ್ಲಿ ಸ್ಪೇಸ್ ಇಲ್ಲ ಅಂದಾಗ ಈ ರೀತಿ ಕಿಂಡರ್ ಜಾಯ್ ಇರುತ್ತೆ ಬಾಕ್ಸಲ್ಲಿ ಹಾಕ್ಕೊಳ್ಳಿ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು, ನಾವು ಯಾವುದಾದ್ರು ರಿಲೇಟಿವ್ಸ್ ಬಂದಾಗ ಇಲ್ಲ ನಾವು ಬೇಗ ಕಾಫಿಯನ್ನು ಮಾಡಬೇಕು, ಇಬ್ಬರಿಗೆ ಮಾಡಬೇಕು, ಟೇಸ್ಟಿಯಾಗಿರಬೇಕು ಅಂತ ಯಾವ ರೀತಿ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತಿದ್ದೀನಿ. ಫಸ್ಟ್ ಬಂದುಬಿಟ್ಟು, ಒಂದು ಗ್ಲಾಸಲ್ಲಿ ನಾವಿಬ್ಬರಿಗೆ ಮಾಡಿದಾಗ ಒಂದು 2 ಸ್ಪೂನ್ಸ್ ಅಷ್ಟು ಕಾಫಿ ಪೌಡರನ್ನು ಹಾಕಿ, ಮತ್ತು ನಮಗೆ ಎಷ್ಟು ಶುಗರ್ ಬೇಕೋ ಅಷ್ಟು ಶುಗರನ್ನು ಹಾಕ್ಕೊಳ್ಳಿ. ನಾನು 2 ಶುಗರ್ ಸ್ಪೂನನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಹಾಲನ್ನು ಈ ರೀತಿ ಬಿಸಿ ಮಾಡಿ ಮತ್ತು ಅದರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಮತ್ತು ನಾವು ಫಿಲ್ಟರ್ ಮಾಡಿ ಅವ್ರಿಗೆ ಕಾಫಿಯನ್ನು ಕೊಟ್ಟರೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ. ತುಂಬ ಫಾಸ್ಟಾಗಿ ಕೂಡ ನೀವು ಕಾಫಿಯನ್ನು ಕೊಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ ನೋಡಿ. ಆ್ಯಂಡ್ ನಿಮಗೆ ಈ ವಿಡಿಯೋದಲ್ಲಿ ಯಾವ ಟಿಪ್ ಇಷ್ಟ ಆಗಿದೆ ಅಂತ ನಂಗೆ ಕಾಮೆಂಟ್ ಮಾಡಿ. ನಿಮ್ಗೆ ಸ್ವಲ್ಪ ಅದು ಯಾವುದಾದ್ರು ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೋಡಿ, ತುಂಬ ರುಚಿಕರವಾದ ಕಾಫಿ 2 ನಿಮಿಷದಲ್ಲಿ ರೆಡಿಯಾಗಿದೆ. ಈ ವಿಡಿಯೋ ಕೂಡ ನೀವು ಯೂಸ್ ಮಾಡ್ಕೊಳ್ಳಿ. ಮೊಸರನ್ನು ನಾವು ತುಂಬ ಟೇಸ್ಟಿಯಾಗಿ, ತುಂಬ ಗಟ್ಟಿಯಾಗಿ ಮೊಸರನ್ನು ಬರಬೇಕಂದ್ರೆ ಈ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ. ಸ್ವಲ್ಪ ಹಾಲನ್ನು ಬಿಸಿ ಆದ ನಂತರ, ಬಿಸಿ ಮಾಡ್ತೀವಲ್ಲ, ಅದು ಸ್ವಲ್ಪ ತಣ್ಣಗಾದಮೇಲೆ ಈ ರೀತಿ ಮೆಣಸಿನ್ಕಾಯನ್ನು ಹಾಕಿ, ಅದರಲ್ಲಿ ಹಸಿಮೆಣಸಿನ್ಕಾಯಿ ಕೂಡ ನೀವು ಹಾಕ್ಬೋದು. ಈ ರೀತಿ ನೈಟೆಲ್ಲ ಹಾಕಿ ಅದರಲ್ಲೇ ಬಿಡಿ. ಮತ್ತು ಬೆಳಗ್ಗೆ ಆದಿದ ತಕ್ಷಣ ನೋಡಿ ಒಂದು ಸಾರಿ ಮೊಸರು ಕೂಡ ಗಟ್ಟಿಯಾಗಿ ಆಗಿರುತ್ತೆ ಮತ್ತು ತುಂಬ ಟೇಸ್ಟಿಯಾಗಿ ಇರುತ್ತೆ, ಹುಳಿ ಅನ್ನೋದು ಬರೋದಿಲ್ಲ. ಈ ಟಿಪ್ ಕೂಡ ನೀವು ಯೂಸ್ ಮಾಡ್ಬೋದು. ನೋಡಿ, ನಾನು ಬೆಳಗ್ಗೆ ಆದಮೇಲೆ ತೋರಿಸ್ತಿದ್ದೀನಿ. ತುಂಬ ಗಟ್ಟಿಯಾಗಿ ಇದೆ ಮೊಸರು ಮತ್ತು ತುಂಬ ಟೇಸ್ಟಿಯಾಗಿದೆ, ಹುಳಿ ಅನ್ನೋದು ಇರೋದಿಲ್ಲ. ನಾವು ಯಾವತ್ತಾದರೂ ಮಾಡಿದಾಗ ಈ ರೀತಿ ಹುಳಿಯೇ ಬಂದಿರುತ್ತೆ ಮೊಸರು ಮತ್ತು ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ. ಅಂಥ ಟೈಮಲ್ಲಿ ಈ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾದ ಮೊಸರು ರೆಡಿ ಆಗುತ್ತೆ. ನೆಕ್ಸ್ಟ್ ಟಿಪ್ ಬಂದು, ನಾವು ಈ ನಡುವೆ ಎಲ್ಲರೂ ತುಂಬ ದಪ್ಪ ಇದ್ದೀವಿ ಅಂತ, ಸಣ್ಣ ಆಗಬೇಕು ಅಂತ ಡಯಟ್ ಪ್ಲ್ಯಾನ್ ಎಲ್ಲ ಮಾಡ್ತಾಯಿರ್ತಾರೆ.
ಕರೀಸ್ ಎಲ್ಲ ಸ್ವಲ್ಪ ಆಯಿಲ್ ಐಟಮ್ಸ್ ಅವೆಲ್ಲ ಕಡಿಮೆ ಮಾಡಿರ್ತಾರೆ, ಫುಡ್ಡು ಎಲ್ಲ ಕಡಿಮೆ ಮಾಡಿರ್ತಾರೆ. ಅಂಥವ್ರಿಗೆ ಇದು ಬೆಸ್ಟ್ ಟಿಪ್ಪು, ಬೆಸ್ಟ್ ರೆಸಿಪಿನೇ ಅನ್ಬೋದು. ಮನೆಯಲ್ಲಿ ಈ ರೀತಿ ಮುಳ್ಳಂಗಿ ಅನ್ನೋದಿರುತ್ತಲ್ಲ, ಅದನ್ನು ಚೆನ್ನಾಗಿ ತೊಳೆದು ಈ ರೀತಿ ಅದು ಹೊಟ್ಟೆಲ್ಲ ತೆಗೆದ್ಬಿಟ್ಟು ನಾವು ಈ ರೀತಿ ಚೆನ್ನಾಗಿ ತುರ್ಮ್ಕೋಬೇಕು. ಆ ತುರ್ಮಿದ್ದನ್ನು ಏನು ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ನೀವು ಈ ರೆಸಿಪಿ ಜೊತೆಗೆ ಚಪಾತಿ ಇಲ್ಲ ದೋಸೆ ಹಾಕ್ಕೊಂಡು ತಿನ್ಬೋದು, ತುಂಬ ರುಚಿಕರವಾಗಿರುತ್ತೆ. ನೀವು ಬೇಕಾದರೆ ಹಾಗೆ ಕೂಡ ತಿನ್ಬೋದು, ಹಾಗೆ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ತುರಿಮಿರೋ ಅಂಥದ್ದು ನಾನು ಫಸ್ಟು ಗಟ್ಟಿಯಾದ ಒಂದು ಮೊಸರನ್ನು ತಗೊತಾ ಇದ್ದೀನಿ. ಆ ಮೊಸರನ್ನು ಈ ರೀತಿ ಬೌಲಲ್ಲಿಗೆ ಹಾಕ್ಕೊಂಡು ನನಗೆಷ್ಟು ಬೇಕೋ ಅಷ್ಟು ಅದನ್ನು ಚಪಾತಿ ಜೊತೆಗೆ ನಾನು ಈ ರೀತಿ ಮಾಡ್ಕೊತಿದ್ದೀನಿ. ಮತ್ತು ಅದರ ಜೊತೆ ಮೊಸರು ಜೊತೆಗೆ ಈ ರೀತಿ ತುಂಬಿಕೊಂಡಿರುವಂಥ ಮುಲ್ಲಂಗಿಯನ್ನು ಹಾಕ್ತಿದ್ದೀನಿ. ಮುಲ್ಲಂಗಿ ಜೊತೆಗೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ, ಜಾಸ್ತಿ ಹಾಕೋಕ್ಕೆ ಹೋಗ್ಬಿಡಿ. ಜಾಸ್ತಿ ಹಾಕಿದ್ರೆ ಮತ್ತು ತಿನ್ನೋಕ್ಕೆ ಇಷ್ಟ ಆಗೋದಿಲ್ಲ, ಸ್ವಲ್ಪ ಹಾಕ್ಕೋಬೇಕು. ಮುಲ್ಲಂಗಿಗೆ ಮತ್ತು ಆಲ್ರೆಡಿ ಖಾರ ಮತ್ತು ಹುಳಿ ಸ್ವಲ್ಪ ಇರುತ್ತೆ. ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ರುಚಿಕರವಾದ ಕರ್ಡ್ ಮುಲ್ಲಂಗಿ ರೆಸಿಪಿ ರೆಡಿಯಾಗಿದೆ. ನೀವು ಇದನ್ನು ಹಾಗೆ ಆದರೂ ತಿನ್ಬೋದು, ಇಲ್ಲಾಂದರೆ ಚಪಾತಿ ದೋಸೆ ಆದರೂ ಮಾಡಿಕೊಂಡು ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಒನ್ಸ್ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಡೈಟ್ ಮಾಡ್ತಿರೋರಿಗೆ ಇದೊಂದು ಸೂಪರ್ ರೆಸಿಪಿನೇ ಅನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ನೋ ಆಯಿಲ್ ಏನು ಇರೋದಿಲ್ಲ, ಆಯಿಲ್ ಫುಡ್ಡು ಏನೂ ಇರೋದಿಲ್ಲ. ಈ ರೀತಿ ಈಸಿಯಾಗಿ ನಿಮ್ಮ ಮನೆಯಲ್ಲಿ ಒಂದು ಮೊಸರು ಮತ್ತು ಮುಲ್ಲಂಗಿ, ಕೊತ್ತಂಬರಿ ಸೊಪ್ಪು, ಉಪ್ಪು ಇದ್ದರೆ ಸಾಕು. ನಿಮ್ಮ ರೆಸಿಪಿ ಅನ್ನೋದು 2 ನಿಮಿಷದಲ್ಲಿ ರೆಡಿ ಆಗುತ್ತೆ. ನಿಮಗೆ ಈ ಟಿಪ್ಸ್ ಎಲ್ಲ ನೋಡಿದ್ರಲ್ಲ, ನಿಮ್ಗೆ ಹೇಗೆ ಅನಿಸ್ತು ಅಂತ ನಂಗೆ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ, ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ನನ್ನ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮೈ ಚಾನಲ್.